ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಇನ್ ಕನ್ನಡ. ಗೈಸ್, ಇವತ್ತು ವೈಕುಂಠ ಏಕಾದಶಿದು ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವತ್ತಿನ ದಿನ ಬೆಳಗ್ಗೆನೇ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾನು ಅನಿಮ ಪಾಪು ಆಟೋದಲ್ಲಿ ಬಂದ್ವಿ. ಲಾಸ್ಟಲ್ಲಿ ನಮ್ಮ ಮನೆಯವ್ರು ಕೂಡ ಜಾಯಿನ್ ಆಗ್ತಾರೆ. ಸೊ ಈಗ ಅವರು ಎಲ್ಲ ಹೊರಗಡೆ ಹೋಗಿದ್ರು, ಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಆಟೋದಲ್ಲೇ ಬಂದೆ. ಸೊ ತುಂಬ ಜನ ಬಂದಿದ್ದರು. ಆ್ಯಂಡ್ ವೈಕುಂಠ ಏಕಾದಶಿ ದಿನ ದೇವರ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು, ಪಾಪ ಕರ್ಮಗಳೆಲ್ಲ ನೀಗುತ್ತೆ, ಕಳೆಯುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಬಟ್ ಅವತ್ತಿನ ದಿನ ದೇವ್ರ ದರ್ಶನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ. ತುಂಬ ಜನ ಕ್ರೌಡ್ ಇತ್ತು. ಆ್ಯಂಡ್ ಚೆನ್ನಾಗಿತ್ತು. ಒಂಥರ ದೇವಸ್ಥಾನ ನೋಡಿದ್ರೇ ಒಂಥರ ಸ್ವರ್ಗದ ಬಾಗಿಲು ತೆಗ್ದಂಗಿತ್ತು. ಸೊ ತುಂಬ ಚೆನ್ನಾಗಿತ್ತು. ಅವತ್ತಿನ ದಿನ ನೀವೆಲ್ಲರೂ ಯಾರ್ಯಾರು ಟೆಂಪಲ್ಗೆ ಹೋಗಿ ದೇವರ ದರ್ಶನ ಮಾಡಿದ್ವಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬ ಚೆನ್ನಾಗಿತ್ತು. ಅಲಂಕಾರ ಮಾತ್ರ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವತ್ತಿನ ದಿನ. ಹಾಗೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಇನ್ನೊಂದು ದೇವಸ್ಥಾನಕ್ಕೆ ಕೂಡ ಹೋದ್ವಿ. ಬೈ ಚಾನ್ಸ್ ಹೋದ್ವಿ, ಗೊತ್ತಿಲ್ಲ, ದೇವರೇ ಕರೆಸ್ಕೊಂಡ್ರು ಅಂತ ಅನಿಸುತ್ತೆ. ಎಂದು ನಾನು ಆ ಟೆಂಪಲ್ ಕೂಡ ನಾನು ಯಾವತ್ತೂ ನೋಡಿರಲಿಲ್ಲ. ರಂಗನಾಥ ಸ್ವಾಮಿ ದೇವಸ್ಥಾನ, ರಂಗನಾಥ ಸ್ವಾಮಿ ಬೆಟ್ಟ ಅಂತೆ ಅದು. ಸೊ ನಮ್ಮ ಹುಡುಗರು ಕೂಡ ಹೊರಟಿದ್ರು, ನಮ್ಮ ಮನೆಯವ್ರು ಕೂಡ ಹೊರಟಿದ್ರು. ಸೊ ನಾವು ಕೂಡ ಹೋಗಿ ಬಂದ್ವಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಸಿಕ್ಕಿತ್ತು, ಅವ್ರನ್ನ ಮಾತಾಡಿಸ್ಕೊಂಡು ಈಗ ಹೊರಟ್ವಿ. ದೇವಸ್ಥಾನಕ್ಕೆ ಬಂದ್ವಿ. ಇದು ರಂಗಪ್ಪನ ದೇವಸ್ಥಾನ ಅಂತೆ. ಫಸ್ಟ್ ಟೈಮ್ ಬಂದಿರೋದು. ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಮೇಲೆ ಬೆಟ್ಟ ಹತ್ತಬೇಕು. ಸೊ ನೋಡೋಣ, ಆದಷ್ಟು ವಿಡಿಯೋ ಮಾಡ್ತೀನಿ. ದೇವಸ್ಥಾನಕ್ಕೆ ಬರೀ ಗಾಲಲ್ಲಿ ಬಂದಿದ್ವಿ ಗೈಸ್. ನಮಗೆ ಗೊತ್ತಿರಲಿಲ್ಲ ಈ ಥರ ಬರ್ತೀವಿ ಅಂತ. ಹೌದು, ಅನ್ಎಕ್ಸ್ಪೆಕ್ಟೆಡ್. ನೆಕ್ಸ್ಟ್ ನಾವು ಚಿಂಗಮ್ ತಗೊಂಡು ಆ್ಯಂಡ್ ಚಾಕ್ಲೇಟ್ ತಗೊಂಡು ಹೋಗೋದಾ? ಹೆಂಗ ಅಜ ಹೋಗೋದು?
ಗೈಸ್ ಸ್ವಲ್ಪ ಅಲ್ಲಾಡಿದೆ, ಸೊ ಹಾಗೆ ಹೋಗಿ ಹಾಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹತ್ತಕ್ಕಾಗಲ್ಲ, ಫುಲ್ ಮೇಲ್ಗಡೆ ಹೋಗಬೇಕು ಅಂದರೆ ತುಂಬ ಇದಾಗ್ತದೆ. ಸೊ ಅದಕ್ಕೆ ಸ್ವಲ್ಪ ಆಯಿತು. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳೋಣ. ಪ್ಲೀಸ್ ಇದನ್ನೆಲ್ಲ ಶೇರು ಮತ್ತು ಕಮೆಂಟು ಲೈಕ್ ಮಾಡಿ ಗೈಸ್. ಹತ್ತಕ್ಕಾಗ್ತಿಲ್ಲ ಆದರೂ ಹತ್ತುತ್ತೀವಿ. ಆ್ಯಂಡ್ ನಾವು ಚಾಲೆಂಜ್ ಮಾಡ್ಕೊಂಡು ಹತ್ತುತ್ತಿರೋದು. ಸೊ ಅಪ್ಪ ಮತ್ತು ತಂಗಿ ಅಂಕಲು ಅವರೆಲ್ಲ ಕಾರಲ್ಲಿ ಬರ್ತಿದ್ರು. ಅಮ್ಮ ನಿಮಗೂ ಕೂಡ ಅಮ್ಮ ಇಲ್ಲಿ ಈಗ ಇಲ್ಲೇ ನಂದೇನಿಲ್ಲ. ಗೈಸ್ ಇವಾಗ ಹೋಗ್ಬೇಕು. ಗೈಸ್ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿತ್ತು ಗೈಸ್. ಪೂಜೆ ಎಲ್ಲ ತಿಡ್ಕಿದೆ ಮಾಡೋದು. ಹೆಂಗಿತ್ತು ದರ್ಶನ? ಬಾರಮ್ಮ. ಗೈಸ್ ಹಾಯ್ ಮಾಡಿ ಗೈಸ್. ಹಾಯ್ ಮಾಡ. ಕೆಂಚನ್ ಹೊಟ್ಟೆ ನೋಡ ಮರ. ಹಂಗೆ ಹಾಕದೀಗ ಮೆನ್ಷನ್ ಮಾಡ್ತೀನಿ. ಅದಕ್ಕೆ ತೆಗೆದ್ರು ನಾವು. ಇಲ್ಲ ಬೇಡ ಬೇಡ. ಯಾರಪ್ಪ ಬಿಟ್ಟು ಫೋಟೋ ಹೊಡ್ಕೊಂಡಿದ್ಗೆ ಕಲ್ಲೆಸಿತವಳು ಮಗಳು. ನೀನ್ ಲಂಗ ಎಲ್ಲ ಐತ್ ಪಾಪ. ಇಲ್ಲಿ ನಮ್ಮ ಅಣ್ಣ ಸಿಕ್ಕಿದ್ರು. ಸೊ ಮಾತಾಡ್ಸಕ್ಕಂತ ಹೊರಗಡೆ ಹೋಗಿದ್ದಾರೆ. ಅವರು ಎಲ್ಲ ಕಾಫಿ ಕುಡಿತಾ ಇದ್ದಾರೆ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಫಸ್ಟ್ ಟೈಮ್ ಬಂದಿದ್ದು ಬೆಟ್ಟಕ್ಕೆ. ಚೆನ್ನಾಗಿತ್ತು ಒಂಥರ. ಪಾಪು ಮಲಗಿದೊಳೆ. ಹನಿಮನು ಸೋಗಯ. ಈಗ ಹೊರಡಬೇಕು. ಈಗ ಮನೆಗೆ ಬಂದು ಈಗ ಫ್ರೆಶಪ್ ಆಗಿ ದೇವರಿಗೆ ದೀಪ ಹಚ್ಚಿದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ, ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ತುಂಬ ಪಾಪ ಸರ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಎಲ್ಲಿ ಸರ ತೋರ್ಸಪ್ಪ, ಸರ ತೋರ್ಸ. ಗೊತ್ತಾ, ಇದರಲ್ಲಿ ತರಕಾರಿ ಇತ್ತು. ತಿಂದರೆ ಸ್ಕಿನ್ ಚೆನ್ನಾಗಾಗುತ್ತೆ, ಏರ್ ಚೆನ್ನಾಗಾಗುತ್ತೆ ಅಂದಿದ್ದಕ್ಕೆ
ವಿಷ ಹೆಂಗೆ ಕುಡಿದ್ರೆ ಮುಖ ಮಾಡ್ಕೊಂತಾರ ಹಂಗೆ ಮುಖ ಮಾಡ್ಕೊಂಡು ಈಗ ತಿಂತವಳೆ ಗೈಸ್ ತರಕಾರಿನ. ಮುಖ ತೋರ್ಸಮ್ಮ ಬೇಬಿ. ಅಲ್ಲ ನೊಂದ್ಕೊಂಡು ತಿಂತಿದೆಯಲ್ಲ, ತರಕಾರಿ ಒಳ್ಳೇದು, ಸ್ಕಿನ್ ಚೆನ್ನಾಗಾಗುತ್ತೆ, ಏರ್ ಚೆನ್ನಾಗಾಗುತ್ತೆ ಅಂದಮೇಲೆ ತಿಂತವಳೆ. ಆಲೆ ಕೈಯಲ್ಲೇ ತೊಳ್ಕೊಳೋದಕ್ಕೆ ಹೋಗಿದ್ಲು. ಇವಾಗ ನೋಡಿ ಚೆನ್ನಾಗಾಗ್ತೀಯಾ ಅಂತ ಅಂದಿದ ತಕ್ಷಣನೇ ಕಣ್ಣು ಮುಚ್ಕೊಂಡು ಅಗಿತವಳೆ ತರಕಾರಿನ. ಗೈಸ್ ಬೆಳಗ್ಗೆ ಮಾಡಿದ ಪಲಾವ್. ಅಲ್ಲ ಇಷ್ಟೊಂದು ಚಾಕಿನ ಗೈಸ್, ಇಷ್ಟು ಅವ್ರ ಮಾಮ ಅಂಗಡಿ ಕರ್ಕೊಂಡೋಗಿ ಇಷ್ಟೊಂದು ಚಾಕಿ ಕೊಡ್ಸೋನೆ ಗೈಸ್. ಅಲ್ಲ ಇಷ್ಟೊಂದು ಒಬ್ಳೆ ತಿಂತೆ ಪಾಪು. ಅಲ್ಲೂ ಇಲ್ಲೋಡಿಲಿ, ಅಲ್ಲೂ ಹುಳ ಬರುತ್ತೆ, ಹುಳ ಹುಳ. ಕೊಡಪ್ಪ ನನಗೆ ಕೊಡು. ಇನ್ನೊಂದು 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 ಪಾಪ ಪ್ಲೀಸ್ ಅಪ್ಪ ಕೊಡಮ್ಮ. ಅಷ್ಟೊಂದು ತಿನ್ನಂಗಿಲ್ಲ ಅಕ್ಕ. ತಿಂದುಬಿಟ್ರೆ ಹೆಂಗೆ ಎಷ್ಟೊಂದು? ಹಾಂ ಕೊಡಪ್ಪ ಕೊಡು. ಒಂದೇ ತಂಡಿದ್ದ. ಅಷ್ಟೊಂದು. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮನೆಗೆ ಬಂದ್ವಿ ಮತ್ತು ದೀಪ ಹಚ್ಚಿ ಈಗ ಊಟ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಸಜ್ಜೆ ರೊಟ್ಟಿ ಹೋಳ್ಗೆ ತೊಗೊಂಬಂದಿದ್ರು ಹೊರಗಡೆಯಿಂದ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟ ಮಾಡಿಕೊಂಡು ಲಾಗ್ನ ಎಂಡ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ.